ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 27 ಜನ ಸಾವಿಗೀಡಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರದಲ್ಲಿ 200ಕ್ಕೂ ಹೆಚ್ಚು ಕನ್ನಡಿಗರು ಇರುವಂತಹ ಮಾಹಿತಿ ಇದೆ. ಅವರೆಲ್ಲರನ್ನ ಕೂಡ ಟ್ರೇಸ್ ಔಟ್ ಮಾಡೋದು, ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಆಗಿದೆ. ಈಗಷ್ಟೇ ಅವ್ರ ನಂಬರನ್ನು ಕೂಡ ಕೊಟ್ಟರು. ಈ ನಂಬರಿಗೆ ಕಾಲ್ ಮಾಡಿದ್ರೆ, ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ನಿಮ್ಮನ್ನ ಕಾರ್ಯಾಚರಣೆ ಮೂಲಕ ಸುರಕ್ಷತಾ ಧಾಮಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕೂಡ ತಿಳಿಸಿದ್ರು. ಎರಡೂ ನಂಬರನ್ನು ಕೊಡೋ ಕೆಲಸವನ್ನು ಸಚಿವ ಸಂತೋಷ್ ಲಾಡ್ ಅವರು ಪಬ್ಲಿಕ್ ಟಿವಿ ಮುಖಾಂತರ ಮಾಡಿದ್ದಾರೆ. ಸೊ 24/7 ಈ ನಂಬರ್ ಚಾಲ್ತಿಯಲ್ಲಿರುತ್ತೆ, ಅವೈಲಬಿಲಿಟಿ ಇರುತ್ತೆ. ಹೀಗಾಗಿ ಕರೆ ಮಾಡಿ ಸಹಾಯವನ್ನು ಪಡೆದುಕೊಳ್ಳಿ ಮತ್ತು ನೀವಿರುವಂತಹ ಲೊಕೇಶನ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಕೂಡ ತಿಳಿಸಿದ್ದಾರೆ. 2-3 ಹಂತದಲ್ಲಿ ಸುರಕ್ಷತಾ ಕೆಲಸಗಳಲ್ಲಿ ಆಗ್ತಾ ಇದೆ, ರಕ್ಷಣೆ ಕೆಲಸಗಳಾಗ್ತಾ ಇದೆ. ಒಂದು ರೆಸ್ಕ್ಯೂ ಆಪರೇಷನ್, ಇನ್ನೊಂದು ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಹಾಗೂ ಆ ಮೃತದೇಹವನ್ನು ರಾಜ್ಯಕ್ಕೆ ತರುವಂತಹ ಪ್ರಕ್ರಿಯೆ. 3 ಹಂತದಲ್ಲೂ ಕೂಡ ಸಚಿವರು ಅಲ್ಲಿ ಶ್ರಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆದಷ್ಟು ಕನ್ನಡಿಗರು ಯಾರ್ಯಾರಿಗೆ ಇವರು ಸಹಾಯ ಬೇಕೋ ಆ ನಂಬರ್ನ ಮೂಲಕ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾವು ಕೂಡ ಆ ಸಹಾಯವಾಣಿಯನ್ನು ತೋರಿಸ್ತಾ ಇದ್ದೀವಿ. ಇನ್ನೂ ಯಾರಿಗಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನಿರಂತರವಾಗಿ ರಾಜ್ಯ ಕೇಂದ್ರದ ಜೊತೆಗೆ ಈ ವಿಚಾರದಲ್ಲಿ ಕೋಆರ್ಡಿನೇಟ್ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಈ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಅಮಿತ್ ಶಾ ಅವರು ಯಾರ್ಯಾರು ತಮ್ಮವರನ್ನ ಕಳ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಹೋಗಿ ಸಂತೈಸ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರೇ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸದ್ಯಕ್ಕೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ತಾವು ಹೋಗಿದ್ರಿ, ಅಲ್ಲಿ ಒಂದು ಕನ್ನಡಿಗರನ್ನ ಸೇಫಾಗಿ ಕರ್ಕೊಂಡು ಬರುವಂತಹ ಕೆಲಸ, ಇನ್ನೊಂದು ಆ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ. ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ, ಮೃತದೇಹಗಳು ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿದ್ದಾವೆ, ಐಡೆಂಟಿಫೈ ಮಾಡಿದ್ದೀವಿ. ಇವರ ಫ್ಯಾಮಿಲಿ ಮೆಂಬರ್ ಜೊತೆಗೆ ಆಲ್ರೆಡಿ ಏರ್ಪೋರ್ಟ್ ತಲುಪಿದೆ. ಬಹುತೇಕ ರಾತ್ರಿ ಒಳಗಡೆ ಬೆಂಗಳೂರು ತಲುಪುತ್ತೆ. ಒಂದು ಮೃತದೇಹ ಮೋಸ್ಟ್ಲಿ ತಮಿಳುನಾಡು ಹೋಗುತ್ತೆ, ಇನ್ನೊಂದು ಬ್ಯಾಂಗ್ಳೂರು, ಎರಡು ಮೃತದೇಹ ಬೆಂಗಳೂರು ಬರುತ್ತೆ. ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗಬಹುದು ಕನ್ನಡಿಗರದ್ದು ಅನ್ನುವಂತಹ ಒಂದು ಮಾಹಿತಿ ಇದೆ ಸರ್. ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಇಲ್ಲ, ನನಗೆ ಕ್ಲಾರಿಟಿ ಸಿಕ್ಕಿಲ್ಲ. ಬಂದಾಗ್ಲಿಂದ ಪುರುಸತ್ ಇಲ್ಲಮ್ಮ. ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಆದ ನಂತರ ನಾವು ಪತ್ತೆ ಹಚ್ಚಿ ಎಲ್ಲ ಹೋಟ್ಲ್ಗಳಿಗೆ ಹೋಗ್ತಾ ಇದ್ದೀವಿ. ಕನ್ನಡಿಗರು ಎಲ್ಲೆಲ್ಲಿ ಇದ್ದಾರೆ, ಯಾವ ಹೋಟ್ಲ್ಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ವಾಪಸ್ಸು ಪುನಃ ಕರ್ನಾಟಕಕ್ಕೆ ತರತಕ್ಕಂಥದ್ದು ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ತಾಕೀತು ಮಾಡಿದ್ದಾರೆ. ಆ ಕೆಲಸದಲ್ಲಿ ನಾನು, ನಮ್ಮ ಜೊತೆ ಇರ್ತಕ್ಕಂಥ ಚೈತನ್ DIG ಪೊಲೀಸ್ ಏನಿದ್ದಾರೆ, ಪೊಲೀಸ್ ಅಧಿಕಾರಿಗಳು, ವರಿಷ್ಠ ಅಧಿಕಾರಿಗಳು ಏನಿದ್ದಾರೆ, ಅವ್ರ ಜೊತೆಗೆ ನಾವಿಬ್ಬರು ಇದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. 200ಕ್ಕೂ ಹೆಚ್ಚು ಕನ್ನಡಿಗರು ಸದ್ಯಕ್ಕೆ ಅಲ್ಲಿದ್ದಾರೆ ಅಂತ ನಾವು ಕೇಳ್ಪಡ್ತಾ ಇದ್ವಿ ಸರ್. ಸೊ ಅವರನ್ನೆಲ್ಲ ಸೇಫ್ ಆಗಿ ರಾಜ್ಯಕ್ಕೆ ಕರ್ಕೊಂಡು ಬರೋ ಕೆಲಸ ಯಾವಾಗಿಂದ ಶುರುವಾಗ್ಬೋದು? ಆಲ್ರೆಡಿ ಶುರುವಾಗಿದೆಯಾ, ಏನ್ ಕತೆ ಅಂತ? ಈಗ ಶುರು ಆಗಿದೆ. ಕೆಲವರು ಕೊಪ್ಪಳದಿಂದ ಸುಮಾರು 20 ಜನ ಒಂದೇ ಹೋಟ್ಲಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ಹೋಟ್ಲು ಕಾಮರೆಡಿನ್ ಅಂತ ಹೋಟ್ಲಲ್ಲಿ ಸುಮಾರು 8 ಜನ ಇಲ್ಲೇ ಇದ್ದಾರೆ, ಕನ್ನಡಿಗರಿದ್ದಾರೆ. ಸೊ ಬೇರೆ ಇನ್ನೊಂದು ಹೋಟ್ಲಿಗೆ ಹೋಗಿದ್ವಿ, ಮುಸ್ಕಾನ್ ಹೋಟ್ಲ್ ಅಂತ, ಅಲ್ಲಿ ಒಂದು 30 ಜನ ಕನ್ನಡಿಗರಿದ್ದಾರೆ. ಈ ರೀತಿ ನಾವು ಒಂದು 8-10 ಹೋಟ್ಲ್ಗಳಿಗೆ ನಾವು ಹೋಗಬೇಕಾಗಿದೆ. ನನ್ನ ಅಂದಾಜು ಮಟ್ಟಿಗೆ ಒಂದು 150-200 ಕನ್ನಡಿಗರು ಇಲ್ಲಿದ್ದಾರೆ. ಅವರೆಲ್ಲರನ್ನ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಕಳಿಸಿದ ನಂತರನೇ ನಾನು ಬರ್ತಕ್ಕಂಥದ್ದು. ಕನ್ನಡಿಗರು ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ರಿಪೋರ್ಟ್ ಏನಾದರೂ ನಿಮ್ಮ ಕೈ ಸೇರಿದೆಯಾ? ಇಲ್ಲಮ್ಮ, ಇನ್ಫಾರ್ಮೇಷನ್ಸ್ ಇಲ್ಲ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸು ಕೆಲವರು ತುಮಕೂರಿಂದ ಕೆಲವರು ಫೋನ್ ಮಾಡಿದ್ರು, ಕಟ್ರಾಗಿ ಹೋಗಿದ್ದಾರಂತೆ 33 ಜನ. ಅವರಿಗೆ ನಿನ್ನೆಯಿಂದ ಫೋನಲ್ಲಿ ಸಂಪರ್ಕ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿದ್ದಲ್ಲ, ಕಟ್ರಾಗಿ ಹೋಗಿದ್ದಾರೆ. ಕಟ್ರನಲ್ಲಿ ನಿನ್ನೆಯಿಂದ ಫೋನ್ ಮಾಡಿಲ್ಲ, ಅವರು ಸಂಪರ್ಕದಿಲ್ಲ ಅಂತ ಹೇಳಿದ್ದಾರೆ. ಅದು ಅಷ್ಟು ಬಿಟ್ಟರೆ ನನಗೆ ಬೇರೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಯಾವ ಬಂದಿಲ್ಲ. ಈ 200 ಜನರನ್ನ ಕಂಪ್ಲೀಟ್ ಆಗಿ ಅಲ್ಲಿಂದ ಎವಾಕ್ಯುಯೇಟ್ ಮಾಡುವಂತಹ ಪ್ರಾಸೆಸ್ ಎಷ್ಟು ಟೈಮ್ ತಗೊಳ್ಬೋದು ಸರ್? ಈಗ ನಾವು ಏರ್ಕ್ರಾಫ್ಟ್ ಮಾಡ್ತಾನೆ ಇದ್ದೀವಿ. ಯಾಕಂದರೆ ಓವರ್ಲೋಡ್ ಆಗಿದೆ, ನಮಗೆ ಏರ್ಕ್ರಾಫ್ಟ್ ಸಿಗ್ತಲ್ಲ ಚಾರ್ಟರ್ ಫ್ಲೈಟ್ಗೆ. ಚೀಫ್ ಸೆಕ್ರೆಟರಿ ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಚಾರ್ಟರ್ ಫ್ಲೈಟ್ ಸಿಕ್ಕ ತಕ್ಷಣ ಹಂತವಾಗಿ ಇಲ್ಲಿರ್ತಕ್ಕಂಥ ಎಷ್ಟು ಜನ ಕನ್ನಡಿಗರಿದ್ದಾರೆ ಅವರೆಲ್ಲರಿಗೆ ನಾವು ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕಳಿಸ್ತೀವಿ. ನೀವು ತುಂಬ ಜನ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷದರ್ಶಿಗಳನ್ನು ಮಾತಾಡಿಸ್ತಾ ಇದ್ರಿ. ಅವರು ಆ ಇನ್ಸಿಡೆಂಟನ್ನು, ಹಾರರ್ ಇನ್ಸಿಡೆಂಟನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರ್? ಯಾವುದಾದ್ರೂ ವಿಚಾರಗಳನ್ನು ಹಂಚ್ಕೊಳ್ಬೋದಾ? ಭಯಾನಕತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಏನಾದರೂ ಹೇಳಿದ್ರ ನಿಮ್ಮ ಹತ್ರ? ಅದು ಹೇಳೋಕ್ಕಾಗಲ್ಲಮ್ಮ, ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದರು. ಬಟ್ ಅದಿರ್ತಕ್ಕಂಥ ಬೇರೆ ಎಲ್ಲರ ಜೊತೆ ಮಾತನಾಡಿದಾಗ ಅದು ಕೇಳೋಕ್ಕಾಗಲ್ಲ. ಆ ಥರದ್ದು ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆಗಿದೆ. ಆಮೇಲೆ ವಿಶೇಷವಾಗಿ ಹೆಣ್ಮಕ್ಳು ಪಾಪ ದುಃಖದಲ್ಲಿದ್ದಾರೆ, ಅವರಿಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬಂದಿಲ್ಲ. ಬಟ್ ನಮಗೆ ಅರ್ಥ ಆಗಿದೆ, ಇದು ಯಾರಿಗೂ ಆಗಬಾರ್ದಂಥದ್ದು. ಇದು ಒಂದು ನಿಜಕ್ಕೂ ಈ ದುಃಖನ ಯಾವ ರೀತಿಯಾಗಿ ಅವರು ಮರಿತಾರೋ, ಯಾಕಂದರೆ ಕಣ್ಣೆದುರಿಗೆ ನೋಡಿರ್ತಕ್ಕಂಥ ಈ ಒಂದು ದೃಶ್ಯನ ಅದಂತೂ ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ ಅವರಿಗೆ. ವೆರಿ ಟ್ರೂ. ಈಗ ಹೇಗಿದೆ ಸರ್ ಪರಿಸ್ಥಿತಿಯಲ್ಲಿ? ಸೇನೆದು ಭದ್ರತೆ ಇದೆ ಅಂತ ಕೇಳ್ಪಡ್ತಾ ಇದ್ವಿ, ಆದರೂ ಭಯದ ವಾತಾವರಣ ಇದೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ತುಂಬ ಜನ ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ? ಯಾವಾಗ ಏನಾಗುತ್ತೋ ಅನ್ನುವಂತಹ ಒಂದು ಅನಿಶ್ಚಿತತೆ ಇದೆ. ಆ ರೀತಿ ಇದೆ. ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ಡೌನ್ ಆಗಿದೆ. ಎವ್ರಿ 20 ಮೀಟರ್ಸ್ 10 ಮೀಟರ್ಸಿಗೆ ನೀವು ನಮ್ಮ CSF ಮಿಲಿಟ್ರಿ ಆರ್ಮಿದವರು ನಾವು ನೋಡ್ತಾ ಇದ್ದೀವಿ.
ಎರಡನೇದು ನಾನು ತಮ್ಮ ಟಿ ವಿ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ, ಕನ್ನಡಿಗರು ಎಲ್ಲಿದ್ದೀರಿ ದಯಮಾಡಿ ನೀವು ಎಲ್ಲಿ ಸೈಡ್ ಸೀಯಿಂಗ್ ಹೋಗಬೇಡಿ, ಅದೇ ಹೋಟ್ಲಲ್ಲಿರ್ರಿ, ನಮಗೆ ಸಂಪರ್ಕದಲ್ಲಿ ತಾವು ಬನ್ನಿ. ನನ್ನ ನಂಬರ್ ಇರ್ತಕ್ಕಂಥದ್ದು 9845739999. ಓಕೆ, ಇದ್ರ ಜೊತೆ ನನ್ನ ಫೋನ್ ನಂಬರ್ ಇದೆ, ನೀವು ಫೋನ್ ಮಾಡಿ ಸಂಪೂರ್ಣ ನಿಮ್ಮನ್ನು ಕಳಿಸಿ ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ, ನಾವು ಮಾಡ್ತೀವಿ ಅಂತ ನಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳು ಎಷ್ಟು ಜನ ಇದ್ದಾರೆ ಅನ್ನೋದೇನಾದ್ರೂ ಗೊತ್ತಾಗಿದೆಯಾ ಸರ್, ಹೇಗೆ ಅಂತ? ಇಲ್ಲಮ್ಮ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ಸ್ ಇಲ್ಲಮ್ಮ, ನಾನು ಇನ್ನು ಬೇರೆ ಕಡೆ ಹೋಗಬೇಕು, ಕ್ಷಮೆ ಇರಲಿಮ್ಮ ದಯಮಾಡಿ. ರೈಟ್ ಸರ್, ಆದಷ್ಟು ಕನ್ನಡಿಗರಿಗೆ ನಿಮ್ಮಿಂದ ಸಹಾಯ ಆಗಲಿ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಸ್ಟೋರಿಯ ಫಾಲೋಅಪ್ನಲ್ಲಿ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ.